ಹೆಲೋ ವೀಕ್ಷಕರೇ, ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಹೇಗಿತ್ತು ನೆನೆಯ ಬಿಗ್ ಬಾಸ್? ಚೆನ್ನಾಗಿತ್ತಲ್ಲ. ಮೊದಲ ದಿನವೇ ಜಿದ್ದಿನ ಜಗಳ, ಜೊತೆಗೆ ತಮಾಷೆ, ಕಾಳೆಲ್ತ, ನಗು, ಫೈನಲ್ ಆಗಿ ಟಾಸ್ಕಲ್ಲಿ ಹೊರಗಡೆ ಇಡೋದು ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಕ್ಲಿಪ್ ಇಟ್ಕೊಂಡು ಮಾತಾಡ್ತೀನಿ. ನಾನು ಯಾಕೆ ಕ್ಲಿಪ್ ಇಟ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದರೆ, ನಾನು ಇವಾಗ ಸೀಕ್ರೆಟ್ ರೂಮಿಂದನೇ ಇಲ್ಲಿಗೆ ಬರ್ತೀನಿ. ಯಾಕಂತ ಹೇಳಿದ್ರೆ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಶೆಟ್ಟಿಗಾದಂತಹ ಡ್ಯಾಮೇಜನ್ನು ಸರಿಪಡಿಸುವ ಕಾರ್ಯಕ್ರಮ ಬಿಗ್ ಬಾಸಲ್ಲಿ ನಡೆದಿಲ್ಲ. ಸೊ ಆ ಕೆಲಸವನ್ನು ಅಟ್ಲೀಸ್ಟ್ ನಾವಾದರೂ ಮಾಡಲೇಬೇಕು. ಅಂತ ಹೇಳಿದರೆ ಬರೀ ರಕ್ಷಿತಾ ಶೆಟ್ಟಿ ಮಾತ್ರ ಆ ರೀತಿ ವರ್ತನೆ ಮಾಡಿದ್ಲು ಅನ್ನೋದು ಜನರ ಮನಸ್ಸಲ್ಲಿದೆ. ಸೊ ಅದನ್ನು ಬಿಗ್ ಬಾಸ್ ಮನೆ ಒಳಗಿನ ಪ್ರಸ್ತುತ ಸನ್ನಿವೇಶವನ್ನು ಲಿಂಕ್ ಮಾಡಿ ಅಲ್ಲಿ ತುಲನೆ ಮಾಡಬೇಕು. ಆವಾಗ ಕೆಲವೊಂದು ಸಲ ಅರ್ಥ ಆಗುವ ಸಾಧ್ಯತೆ ಕೂಡ ಇದೆ. ಆ ಕೆಲಸವನ್ನು ನಾನು ಇವತ್ತು ಮಾಡ್ತೀನಿ. ಇನ್ನು ನಿನ್ನೆಯ ಜಗಳದಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದಕ್ಕಿಂತ ಹೇಗೆ ಶುರುವಾಯಿತು, ಒಂದು ಮಾತುಕತೆ ಅಷ್ಟು ದೊಡ್ಡ ಜಗಳಕ್ಕೆ ಹೇಗೆ ನಾಂದಿ ಆಡಿತು ಅನ್ನೋದನ್ನು ಕೂಡ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಅದು ಕೂಡ ಕ್ಲಿಪ್ ಇಟ್ಕೊಂಡೇ ಮಾತಾಡ್ತೀನಿ. ಸೊ ಇವತ್ತಿನ ನನ್ನ ವಿಡಿಯೋ ಕೆಲವೊಬ್ಬರಿಗೆ ಆಗ್ಬೋದು, ಆಗದಿರ್ಬೋದು, ಫೇವರಿಸಮ್ ಅಂತಲೂ ಅನಿಸ್ಬೋದು. ಬಟ್ ಇದು ಸತ್ಯ. ನಾನು ಯಾವಾಗಲೂ ಕೂಡ ನನಗೆ ಸತ್ಯ ಅಂತ ಅನಿಸಿರೋದನ್ನು ಮಾತ್ರ ಮಾತಾಡಿದ್ದೀನಿ. ಸೊ ಕಳೆದಷ್ಟು ವಾರಗಳಿಂದಲೂ ಅಷ್ಟೇ ರಕ್ಷಿತಾ ಶೆಟ್ಟಿಯ ಪರವಾಗಿ ನಿಂತು ಮಾತಾಡಿದ್ದೀನಿ ಅಂತ ಹೇಳಿದರೆ ನಂಗಲ್ಲಿ ಸತ್ಯ ಕಾಣಿಸಿತ್ತು. ಸೊ ಜನರಿಗೆ ಅದು ಅರ್ಥ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಸೊ ನಿನ್ನೆ ವಿಡಿಯೋದಲ್ಲೂ ನಂಗೆ ಒಂದಿಷ್ಟು ಸತ್ಯಗಳು ಕಾಣಿಸ್ತು, ಅದನ್ನು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಇವತ್ತಿನ ಪ್ರೊಮೋ ಇದೆ, ಆ ಪ್ರೊಮೋನ ನೋಡ್ಕೊಂಡು ಬರೋಣ. ತಮ್ಮ ಸುರಂಗದಲ್ಲಿರುವ ಪೈಪ್ಗಳನ್ನು ತೆಗೆದು ದಾರಿಯನ್ನು ಸರಿಪಡಿಸಿಕೊಳ್ಳಬೇಕು. ಮೊದಲು ಗಂಟೆ ಬಾರಿಸುವ ಜೋಡಿ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಅಭ್ಯರ್ಥಿಗಳಾಗಿ ಆಯ್ಕೆಯಾಗುತ್ತಾರೆ. ಹೊರಗಡೆ ಬಿತ್ತು ಹಿಂಗಿಟ್ರೆ ಅವ್ರಿಗೆಲ್ಲಾನು ಹಂಗೆ ಮಾಡ್ಕೊಂಡು ಬರ್ಬೋದಲ್ಲ. ಬಾಯಿ ಮುಚ್ಕೊಂಡು ಕೂತ್ಕೊ, ನಾನು ಮಾಡ್ತೀನಿ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಎಸ್ ವೀಕ್ಷಕರೇ, ನೋಡಿದಿರಲ್ಲ, ಇದು ಉಸ್ತುವಾರಿಗಳ ತಪ್ಪ. ಮೇಲ್ನೋಟಕ್ಕೆ ಅದೇ ರೀತಿ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಧ್ರುವಂತಿಗೆ ಗಿಲ್ಲಿ ನಟ ವಿನ್ ಆಗೋದು ಇಷ್ಟ ಇಲ್ಲ. ಜೊತೆಗೆ ರಾಶಿಕಾ ಕೂಡ ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವರು ಅಶ್ವಿನಿ ಮೇಡಮ್ ಅವರಿಗೆ ಫೇವರಿಸಮ್ ಮಾಡೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಎಪಿಸೋಡ್ ಬೇಕಷ್ಟೇ. ಇನ್ನು ಧ್ರುವಂತ್ ಅವರು ಮಿಸ್ಟರ್ ಪರ್ಫೆಕ್ಟ್, ಅವರು ಸೀಕ್ರೆಟ್ ರೂಮಲ್ಲಿದ್ದಾಗ ಟಾಸ್ಕ್ಗಳನ್ನು ನೀಟಾಗಿ ಫೇವರಿಸಮ್ ಮಾಡದೆ ಬಿಲ್ಡ್ ಮಾಡಿದ್ರು ಅಂತೆಲ್ಲ ಹೇಳೋರಿಗೆ ನಾನು ಅವತ್ತು ಹೇಳಿದ್ದೀನಿ. ಅವತ್ತು ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಫೇವರ್ ಆಗಿರೋರು ಯಾರು ಇರಲಿಲ್ಲ. ಅದಕ್ಕೋಸ್ಕರ ಧ್ರುವಂತ್ ಫೇರ್ ಗೇಮ್ ಆಡೋ ನಾಟಕವನ್ನು ಆಡಿದ್ದಾರೆ ಹೊರತು, ಎಲ್ಲಾದರೂ ಧ್ರುವಂತ್ ಕಡೆಯವರು ಜಾಸ್ತಿ ಇರ್ತಿದ್ರೆ ಧ್ರುವಂತ್ ಕೂಡ ಅದೇ ರೀತಿ ಆಟವನ್ನು ಆಡ್ತಾ ಇದ್ರು. ಇದಂತೂ 100% ಸ್ಪಷ್ಟ. ಸೊ ಅದಕ್ಕೆ ನಿದರ್ಶನ ಇವತ್ತಿನ ಪ್ರೋಮೋ ಇದೆ. ಸೊ ಎಪಿಸೋಡ್ ನೋಡೋಣ, ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅಂತ. ಗಿಲ್ಲಿಗೆ ಸುಖ ಸುಮ್ಮನೆ ಫೌಲ್ ಕೊಟ್ಟು ಪೌಸ್ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಧ್ರುವಂತಿನ ತಲೆಯಲ್ಲಿ ಅಹಂ ಅನ್ನೋದಿದೆ. ನಾನೇನೋ ಸಾಧನೆ ಮಾಡಿದ್ದೀನಿ, ನಾನೇನೋ ದೊಡ್ಡೋನು, ಇವಾಗ ಅಲ್ಲಿ ಯಾರಿಗೋ ಬಾಯಿ ಮುಚ್ಚು, ನಾನು ಮಾಡ್ತೀನಿ ಅಂತಿದ್ದಾನೆ. ನೋಡೋಣ, ಈ ಪ್ರೊಮೋದ ಬಗ್ಗೆ ಜಾಸ್ತಿ ನಾನು ಎಳೀತಾ ಹೋಗಲ್ಲ. ಯಾಕೆಂತ ಹೇಳಿದ್ರೆ ಎಪಿಸೋಡ್ ನೋಡಿದ ನಂತರನೇ ಸತ್ಯಾಸತ್ಯತೆ ತಿಳಿಯುತ್ತದೆ. ಮೇಲ್ನೋಟಕ್ಕೆ ಮಾತ್ರ ಗಿಲ್ಲಿಗೆ ಅಲ್ಲಿ ಮೋಸ ಮಾಡಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇನ್ನು ನಿನ್ನೆ ಎಪಿಸೋಡ್ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ನಿನ್ನೆ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಮಹಿಳಾ ಸ್ಪರ್ಧಿಗಳೇನಿದ್ದಾರೆ ರಾಶಿಕಾ ಮತ್ತು ಸ್ಪಂದನ, ಅವರಿಬ್ಬರಿಗೂ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಫಿಕ್ಸನ್ ಅನಿಸ್ತಾರೆ ಮನೆ ಮಂದಿಗೆ, ಯಾರು ಉಸ್ತುವಾರಿಗಳು. ಎಲ್ರಿಗೂ ಡೌಟ್ ಇತ್ತು, ಕಾವ್ಯನ್ಗೆ ಯಾಕೆ ಜಾಸ್ತಿ ಕೊಟ್ರು, ಇಲ್ಲ ಧನುಷ್ಗೆ ಯಾಕೆ ಜಾಸ್ತಿ ಕೊಟ್ರು, ಯಾವ ಮಾನದಂಡ ಇಟ್ಕೊಂಡು ನೀವು ಕೊಡ್ತಾ ಇದ್ದೀರಾ ಅಂತ ಅಲ್ಲಿ ಯಾರಿಗೂ ಅರ್ಥ ಆಗಿಲ್ಲ. ಬಟ್ ಸ್ಪಾಟ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅದನ್ನ ಗೆಸ್ ಮಾಡಿದ್ರು. ಆ ಗೆಸ್ ಮಾಡಿರುವಂತ ಚಿಕ್ಕ ತುಣುಕು ನಾನು ಇಲ್ಲಿ ಹಾಕ್ತೀನಿ ನೋಡಿ. ಅವರಿಗೆ ನಂತರ ಕ್ಯಾಪ್ಟನ್ಶಿಪ್ ಆಟ ಆಡಲಿಕ್ಕೆ ಕಾಂಪಿಟೇಟರ್ಸ್ ಅಲ್ಲಿ ಅವರು ಸ್ಟ್ರೆಂತ್ ಜಾಸ್ತಿ ಅಲ್ವಾ ರಾಶಿಕದು. ಸೊ ಅವರು ಅವರ ಗೇಮಲ್ಲಿ ಇಫೆಕ್ಟ್ ಆಗ್ಬೋದು, ಅವರು ಕಾಂಪಿಟೇಟರ್ ಆಗಿ. ರಾಶಿಕಾ ಇವತ್ತೇ ಅವರಿಗೆ ಕೂಡ ಕಾಂಪಿಟೇಟರ್ ಅಲ್ವಾ, ಗಿಲ್ಲಿಗೆ ಮತ್ತೆ ಅಶ್ವಿನಿ ಅಕ್ಕ. ನೋಡಿದ್ರಲ್ಲ ಎಷ್ಟು ಸ್ಪೀಡ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆಲೋಚನೆ ಮಾಡಿ ಅಲ್ಲಿ ಮಾತುಕತೆ ನಡೆಸ್ತಾರೆ ರಕ್ಷಿತಾ ಶೆಟ್ಟಿ ಅಂತ. ಸುದೀಪ್ ಸರ್ ಒಂದ್ಸಲ ಕಿಚನ್ ಪಂಚಾಯತಿಗಳಲ್ಲಿ ಹೇಳಿದ್ರು, ರಕ್ಷಿತಾ ಶೆಟ್ಟಿ ಗೇಮ್ ಅನ್ನ ಅರ್ಥ ಮಾಡಿಕೊಂಡಿರೋ ರೀತಿ ಒಂಥರ ಡಿಫ್ರೆಂಟ್ ಆಗಿದೆ, ಆ ರೀತಿ ಇಲ್ಲಿ ಯಾರು ಅರ್ಥ ಮಾಡಿಕೊಂಡಿಲ್ಲ ಅಂತ. ಸೊ ಅಷ್ಟು ಸ್ಪೀಡ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ರಘು ಸರಿಗೂ ಅದು ಅರ್ಥ ಆಗಿರ್ಲಿಲ್ಲ. ಅಂದ್ರೆ ಅಶ್ವಿನಿ ಮೇಡಮ್ ಮತ್ತು ಗಿಲ್ಲಿ ನಟನ ಸ್ಟ್ರಾಟಜಿ ಅದು. ಯಾಕೆಂತ ಹೇಳಿದ್ರೆ ಕ್ಯಾಪ್ಟನ್ಸಿ ಓಟಕ್ಕೆ ರಾಶಿಕಾ ಬಂದ್ರೆ ಟಫ್ ಆಗ್ತದೆ, ಅದಕ್ಕಿಂತ ಸ್ಪಂದನ ಬಂದ್ರೆ ಈಸಿಯಾಗಿ ಸೋಲಿಸಬಹುದು ಅನ್ನೋದು. ಬಟ್ ಅದು ಮನೆ ಮಂದಿಗೆ ಯಾರಿಗೂ ಅರ್ಥ ಆಗಿರ್ಲಿಲ್ಲ, ರಕ್ಷಿತಾ ಶೆಟ್ಟಿಗೆ ಅರ್ಥ ಆಯ್ತು. ಇನ್ನೊಂದು, ನೀವು ಪದೇ ಪದೇ ಹೇಳುವ ಹಾಗೆ ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜಿದ್ದು ಸಾಧಿಸ್ತಾ ಇದ್ದಾರೆ ಅಂತ. ಸೊ ರಕ್ಷಿತಾ ಶೆಟ್ಟಿ ಗೇಮು ಇಲ್ಲ ಒಂಚೂರು ಎಮೋಷನಲ್ ಆಗಿ ಕನೆಕ್ಟ್ ಆದ್ರೆ ಅವ್ರು ಯಾವ ರೀತಿ ಆಡ್ತಾರೆ ಅನ್ನೋದಕ್ಕೆ ಇನ್ನೊಂದು ನಿದರ್ಶನ ಇಲ್ಲಿದೆ ನೋಡಿ. ನಿಮಗೆ ಕೊಡ್ತೀನಿ, ವೆಲ್ಕಮ್. ಒಂದು ಸ್ಮಾಲ್ ಹೆಲ್ಪ್, ಗಂಟೆ ಸದ್ದಾಗ ಕೊಡ್ತೀಯಾ? ಹಾಂ, ಓಕೆ ಫೈನ್. ಹಾಂ, ನನಗೆ ಜರ್ನಿ ನನಗೆ ತುಂಬ ನೋಡಿದ್ರಲ್ಲ, ರಕ್ಷಿತಾ ಶೆಟ್ಟಿ ಅವರು ಸ್ಪಂದನಳ ಪರವಾಗಿ ಬ್ಯಾಟ್ ಬೀಸೋದು, ಸ್ಪಂದನಳಿಗೆ ಬ್ರಿಕ್ಸ್ ಕೊಡೋದು. ಒಂದು ಪ್ರಶ್ನೆ ಕೇಳ್ತೀನಿ, ಇಲ್ಲಿಯವರೆಗೆ ಸ್ಪಂದನ ಯಾವುದಾದ್ರೂ ಒಂದು ಗುಡ್ ಬುಕ್ಸ್ ಅಲ್ಲಿ ರಕ್ಷಿತಾ ಶೆಟ್ಟಿಯ ಹೆಸರನ್ನು ತಗೊಂಡಿಲ್ಲ. ಇನ್ ಕೇಸ್ ರಕ್ಷಿತಾ ಸ್ಪಂದನಳ ಜಾಗದಲ್ಲಿದ್ದು
ಸ್ಪಂದನ ರಕ್ಷಿತಾಲ ಜಾಗದಲ್ಲಿದ್ರೆ ರಕ್ಷಿತಾಲಿಗೆ ಸ್ಪಂದನ ಅವರು ಆ ಬಿಕ್ಸನ್ನ ಕೊಡ್ತಾ ಇದ್ರಾ? ಕೊಡ್ತಾನೆ ಇರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅವರ ಜಿದ್ದು ಅದೇ ರೀತಿ ಇದೆ. ನಗಾಡ್ತಾ ಹಾಗೆ ಸಾಧಿಸೋದಿದೆಯಲ್ಲ ಅದು ಸುಲಭ, ಜನರ ದೃಷ್ಟಿಯಲ್ಲಿ ಅದು ಅಷ್ಟೇನು ಕಾಣಿಸಲ್ಲ. ಬಟ್ ನೇರವಾಗಿ ಮಾತಾಡ್ತೀವಿ, ಮನಸ್ಸಲ್ಲೇನು ಇಟ್ಕೊಳ್ಳಲ್ಲ. ಗೇಮ್ ಅಂತ ಬಂದಾಗ ಗೇಮ್, ನಾಮಿನೇಷನ್ ಅಂತ ಬರುವಾಗ ಪಕ್ಕಾ ರಕ್ಷಿತಾ ಶೆಟ್ಟಿ ಅವರಿಬ್ಬರ ಹೆಸರನ್ನು ತಗೋತಾರೆ. ಬಟ್ ಅವರಿಗೆ ಆಡ್ಲಿಕ್ಕೆ ಒಂದು ಅವಕಾಶ ಕೊಡುವಾಗ ವೀಕ್ ಆಗಿರೋ ಜೊತೆನೆ ರಕ್ಷಿತಾ ಶೆಟ್ಟಿ ನಿಲ್ತಾರೆ, ಆಯ್ತಾ? ಅದಕ್ಕೊಂದು ನಿದರ್ಶನ ಇದು. ಸೊ ಇನ್ನು ರಕ್ಷಿತಾ ಶೆಟ್ಟಿ ಫೇರ್ ಗೇಮ್ ಆಡಲ್ಲ, ಇನ್ನೇನೋ ಮಾಡಲ್ಲ, ಸೀಕ್ರೆಟ್ ರೂಮನ್ನೆಲ್ಲ ಇದ್ದು ಎಳೆದುಕೊಂಡು ಬರುವವರಿಗೆ ಇದು ಒಂದು ಕಾಣಿಸ್ಲಿ, ಇದು ಬೇಕು. ಆಟ ಅವಕಾಶ ಅಂತ ಬರುವಾಗ ಕೊಟ್ಟೇ ಕೊಡ್ತಾರೆ. ಸೊ ಎದುರುಗಡೆ ಯಾರಿದ್ದಾರೆ ಅನ್ನೋದನ್ನ ಅವರು ಆಲೋಚನೆಯನ್ನು ಕೂಡ ಮಾಡ್ತಾರೆ. ಎದುರುಗಡೆ ಅವರಿಗೆ ಬೇಕಾದವರು ಇದ್ದಾಗ ಖಂಡಿತವಾಗ್ಲೂ ಕೂಡ ಫೇವರಿಸಮ್ ಮಾಡೇ ಮಾಡ್ತಾರೆ. ಇವಾಗ ಧ್ರುವಂತವ್ರು ಮಾಡ್ತಾ ಇಲ್ವಾ? ಅಶ್ವಿನಿ ಮೇಡಮ್ ಅವ್ರು ಮಾಡ್ತಾ ಇಲ್ವಾ? ಎಲ್ಲರೂ ಮಾಡ್ತಾ ಇದ್ದಾರೆ. ಎಲ್ಲರದ್ದು ಕ್ಲಿಪ್ಸ್ ಇದೆ ಇವಾಗ ನನ್ನ ಹತ್ರ. ಎಲ್ಲಾನು ಇನ್ನು ಕ್ಲಿಪ್ಸ್ ಇಟ್ಟೇ ಮಾತಾಡಬೇಕು. ಜನರಿಗೆ ನಾವು ನಿನ್ನೆ ಎಪಿಸೋಡ್ ನೋಡ್ಬಿಟ್ಟು ಇವಾಗ ಮಾತಾಡುವಾಗ ಸಮ್ ಟೈಮ್ ಮರ್ತಿರುತ್ತೆ. ಸೊ ನಾವು ಕ್ಲಿಪ್ಸ್ ಕೊಟ್ಟು ಮಾತಾಡುವಾಗ ಓಕೆ ಸಿಂಕ್ ಆಗ್ತಾ ಹೋಗುತ್ತೆ. ಇನ್ನೇನು ಉಳಿದಿರೋದು 2 ವಾರ. ಆ 2 ವಾರದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಕ್ಲಾರಿಟಿ ಕೊಡ್ತಾ ಹೋಗ್ಬೇಕು. ಯಾರ ಪರಾನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಯಾರು ನೀಟಾಗಿ ಆಡ್ತಾ ಇದ್ದಾರೆ ಅವರ ಪರವಾಗಿ ನಿಲ್ಲೋದೆ, ಅದಲ್ಲಿ ಎಂತ ಡೌಟು ಕೂಡ ಇಲ್ಲ. ಸೊ ಇದು ನಿನ್ನೆಯ ಸ್ಟಾರ್ಟಿಂಗ್ ಟಾಸ್ಕ್ ಬಗ್ಗೆ. ಆದ್ರೆ ಇನ್ನು ನಿನ್ನೆಯ ದೊಡ್ಡ ಜಗಳ. ಈ ಜಗಳ ಸ್ಟಾರ್ಟ್ ಆಗಿದ್ದು ಹೇಗೆ, ಮಾತುಕತೆ ನಡೆಯೋದು ಹೇಗೆ, ಸೊ ಅದ್ರದ್ದೊಂದು ಕ್ಲಿಪ್ ಕೊಡ್ತೀನಿ. ಯಾಕೆ ನೆನ್ನೆ ಟಾಸ್ಕ್ ಅಲ್ಲಿ ನೀರು ಎಲ್ ಬಟ್ಟೆಲಿ ಇಂತಿದ್ದ ಎಲ್ ಒಂದು ಬಟ್ಟೆ ಹಿಂಡ್ತಿದ್ದಲ್ಲ ಯಾಕೆ ಬಟ್ಟೆಲಿ ಇಂತಿದ್ರೆ ಅಲ್ಲಿ ಕಣ್ ಮುಚ್ಕೊಂಡಿದ್ದ ಉಸ್ತುವಾರಿ ನೋಡ್ಲಿಲ್ವಾ? ಅಲ್ಲ ನೀನ್ ಕಣ್ ಇವನು ಕಣ್ಣು ಮುಂದೆ ನಿನಗೆ ಬೇರೆ ಏನೇ ಅಲ್ಲಲ್ಲ, ನಿನಗೆ ಕಣ್ಣು ಸರಿ ಇಲ್ಲ ಅಂತ ಒಂದು ಗೊತ್ತಾಯ್ತು ನಮಗೆ. ಬಕೆಟ್ ಅಲ್ಲಿ ಇಷ್ಟದ ನೀರು ಇವನು ಇನ್ನೊಬ್ಬರಿಗೆ ಹೇಳ್ತಾನೆ ಉಸ್ತುವಾರಿ. ವ್ಯತ್ಯಾಸ ಅಯ್ಯೋ ದೇವ್ರೆ, ಬಟ್ಟೆಲಿ ಇಂತ ಇದ್ರಂತೆ. ಇಡೀ ಮನೆ ಓಡಾಡ್ಬಿಟ್ಟು ಟಾಸ್ಕ್ ನ ಇಲ್ಲಿ ಬಂದು ನಿಂತ್ಕೊಂಡು ನೋಡಕ್ ಬಿಟ್ಟು ಅಲ್ಲಿ ಬ್ಯಾಗ್ ನ ನೋಡ್ಕೊಂಡು ನಿಂತಿದ್ದೆ. ನೀನ್ ಮಾತಾಡ್ತೀಯ ಟಾಸ್ಕ್ ಬಗ್ಗೆ. ಟಾಸ್ಕ್ ಇಬ್ಬರ ಬಗ್ಗೆ ರಜತನೇ ಹೇಳ್ತಿದ್ರು ಇವತ್ತು. ಪ್ಯಾಂಟ್ ಚಡ್ಡಿ ಹಾಕೋ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ನಿಮ್ಗೇನು ಅರ್ಥ ಆಯ್ತು ಏನೋ ಗೊತ್ತಿಲ್ಲ. ಬಟ್ ನನ್ಗೆ ಅರ್ಥ ಆಗಿರೋದು, ಗಿಲ್ಲಿ ನಟ ಬಂದು ಧ್ರುವಂತ್ ಅವ್ರ ಹತ್ರ ಕೇಳ್ತಾರೆ. ನಾರ್ಮಲ್ ಆಗಿ ಧ್ರುವಂತ್ ಕೂತಿರುವಾಗಲೂ ಗಿಲ್ಲಿ ನಟ ಮಾತಾಡ್ತಾರೆ. ಏನಣ್ಣ ಏನ್ ಮಾಡ್ತಾ ಇದೀಯಣ್ಣ ಬಾಸು, ಈ ತರ. ಸೊ ನಿನ್ನೆ ಮಾತುಕತೆ ಆರಂಭವಾಗಿದ್ದೇನು, ನೀನ್ ಯಾಕೆ ಆಟ ಆಡುವಾಗ ಬಟ್ಟೆಯಲ್ಲಿ ತಗೊಂಬಂದು ನೀರನ್ನ ಬಕೆಟ್ಗೆ ಹಾಕಿದ್ಯಾ ಅಂತ ಅಲ್ವಾ? ಅಲ್ಲಿ ಗಿಲ್ಲಿ ನಟನ ಉದ್ದೇಶ ಏನಿತ್ತೇನೋ ಗೊತ್ತಿಲ್ಲ. ಕಾವ್ಯನ ಪರವಾಗಿ ಮಾತಾಡಿದ್ರ ಅಲ್ಲ, ಕಾವ್ಯ ಸೋತಿರೋದಕ್ಕೆ ಅವ್ರಿಗೆ ಹತಾಶೆ ಇತ್ತ ಏನೋ ಗೊತ್ತಿಲ್ಲ. ಬಟ್ ಅವರು ನಾರ್ಮಲ್ ಆಗಿ ಆ ಪ್ರಶ್ನೆಯನ್ನ ಕೇಳ್ತಾರೆ. ಅವಾಗ ಉತ್ತರ ಕೊಡ್ಬೇಕಾಗಿರೋದು ಯಾರು? ಧ್ರುವಂತ್ ಅವ್ರಲ್ವಾ? ಅವ್ರು ಕೇಳಿರೋದು ಯಾರ ಹತ್ರ? ಧ್ರುವಂತ್ ಅವ್ರ ಹತ್ರ. ಬಟ್ ಅಲ್ಲಿ ಮಾತಾಡ್ತಾ ಇರೋದು ಯಾರಪ್ಪ? ಅಶ್ವಿನಿ ಮೇಡಮ್. ಇದೇನು ಕೋಂಬೋ ಆಫರ್ ಇದೆಯಾ? ಧ್ರುವಂತ್ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಅಶ್ವಿನಿ ಮೇಡಮ್ ಅವರು ಆನ್ಸರ್ ಮಾಡೋದು, ಅಶ್ವಿನಿ ಮೇಡಮ್ ಅವರಿಗೆ ಪ್ರಶ್ನೆ ಮಾಡಿದ್ರೆ ಧ್ರುವಂತ್ ಅವ್ರು ಆನ್ಸರ್ ಮಾಡೋದಾದ್ರೆ ಅಲ್ಲಿ ಏನ್ ಜಂಟಿ ಆಟ ಆಡ್ತಾ ಇದ್ದೀರಾ? ಒಂಟಿಯಾಗಿ ಆಟ ಆಡ್ತಾ ಇರೋದಲ್ವಾ? ಗಿಲ್ಲಿ ನಟನ ಜೊತೆ ಬೇರೆ 4 ಜನ ಕೂತ್ಕೊಂಡು ಏನಾದ್ರೂ ಆತರ ಕ್ವಶನ್ ಕೇಳ್ತಾ ಇದ್ರೆ ಓಕೆ, ನೀವು ಜಂಟಿಯಾಗಿ ಉತ್ತರವನ್ನ ಕೊಡಿ. ಬಟ್ ಗಿಲ್ಲಿ ನಟ ಅಲ್ಲಿ ಪ್ರಶ್ನೆ ಮಾಡಿರೋದು ಧ್ರುವಂತಿಗೆ. ಸೊ ಧ್ರುವಂತೆ ಪ್ರಶ್ನೆ ಧ್ರುವಂತೆ ಉತ್ತರ ಕೊಡ್ಬೇಕಲ್ಲ. ಅಶ್ವಿನಿ ಮೇಡಮ್ ಅವರು ಕೊಡ್ತಾ ಇರೋ ಉತ್ತರ ಹೇಗಿದೆಪ್ಪ? ಬೆಳಿಗ್ಗೆ ಈಗ ಅಶ್ವಿನಿ ಮೇಡಮ್ ಅವ್ರಿಗೂ ಬೆಳಿಗ್ಗೆನೆ, ಗಿಲ್ಲಿ ನಟನ್ಗೂ ಬೆಳಿಗ್ಗೆನೆ. ಗಿಲ್ಲಿ ನಟ ಮಾಡಿದ್ದು ಎಲ್ಲ ಸರಿ ಅಂತ ನಾನು ಹೇಳಲ್ಲ. ಮಾತಿನ ಬರದಲ್ಲಿ 2 ಕಡೆಯವರು ಮಾತಾಡಿದ್ದಾರೆ, ಇಲ್ಲಂತಲ್ಲ. ಬಟ್ ಬುಡ ನೋಡ್ಬೇಕು ನಾವು. ಸುದೀಪ್ ಸರ್ ಹೇಳೋದೇ ಅಲ್ವಾ, ಬುಡ ಎಲ್ಲಿಂದ ಶುರುವಾಯ್ತು? ಗಿಲ್ಲಿ ನಟ ಧ್ರುವಂತಿಗೆ ಪ್ರಶ್ನೆ ಹಾಕಿದಾಗ ಧ್ರುವಂತ ಉತ್ತರ ಕೊಡ್ಬೇಕು, ಇಲ್ಲ ಅವರಿಬ್ಬರ ನಡುವಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಕೂರ್ಬೇಕು ಅಶ್ವಿನಿ ಮೇಡಮ್ ಅವರು. ನೀನೇನೋ ಮಾಡ್ತಾ ಇದ್ಯಾ, ನೀನು ಉಸ್ತುವಾರಿ ಅಲ್ವೇನೋ, ಹಂಗ್ ಮಾಡ್ಬೇಕಿತ್ತು ಹಿಂಗ್ ಮಾಡ್ಬೇಕಿತ್ತು ಅಂತ ದರ್ಪದಿಂದ ಮಾತಾಡುವಾಗ ಎದುರಿಗಿದ್ದದ್ದು ಯಾರು? ಗಿಲ್ಲಿ ನಟ. ಪ್ರೀತಿಯಿಂದ ಏನೇ ಮಾಡಿದ್ರು ಕೂಡ ಒಪ್ಕೊಳ್ಳುವಂತವ್ರು. ದರ್ಪ ತೋರಿಸಿದ್ರೆ ಯಾರು ಕೂಡ ಒಪ್ಪಲ್ಲ. ಈವನ್ ಅಶ್ವಿನಿ ಮೇಡಮ್ ಅವ್ರಿಗಾದ್ರೂ ಅಷ್ಟೇ, ದರ್ಪದಿಂದ ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳಿದ್ರೆ ಟ್ರಿಗರ್ ಆಗುತ್ತಲ್ಲ, ಅದೇ ರೀತಿ ಎಲ್ರಿಗೂ ಟ್ರಿಗರ್ ಪಾಯಿಂಟ್ ಇದ್ದೇ ಇರುತ್ತೆ. ಸೊ ಇಲ್ಲಿ ಶುರು ಮಾಡಿರೋದು ಅಶ್ವಿನಿ ಮೇಡಮ್ ಅವರು. ಮಾತಿಗೆ ಹೋಯ್ತು. ಧ್ರುವಂತ್ ಅವರು ತೀರಾ ಪರ್ಸನಲ್ಗೆ ಹೋದ್ರು. 2-3 ಶೋ ಮಾಡ್ಕೊಂಡು ಬಂದಿರೋ ನಿನ್ಗೆ ಇಷ್ಟು ಅಂತ ಆದ್ರೆ ನಾ ವಯಸ್ಸಷ್ಟು ನಿಮ್ದು ಎಕ್ಸ್ಪೀರಿಯನ್ಸ್ ಇಲ್ಲ, ಎಕ್ಸೆಟ್ರಾ ಎಷ್ಟು ಪರ್ಸನಲ್ ಆಗಿ ಹೋದ್ರು. ಅಲ್ಲೇನಾದ್ರೂ ಪರ್ಸನಲ್ ಮ್ಯಾಚ್ ಬಂದಿತ್ತಾ? ಅಲ್ಲಿ ಬಂದಿರೋದು ಟಾಸ್ಕ್ ವಿಚಾರ ಮಾತ್ರ. ಅದರಲ್ಲೇ ಬಿಗ್ ಬಾಸ್ ಮನೆ ಒಳಗಡೆನೆ ಇದ್ದು ಮಾತಾಡ್ಬೋದಿತ್ತು. ಬಟ್ ಇವರು ಸೀದಾ ಹೋಗಿರೋದು ಅವರ ಪ್ರೊಫೆಷನಲ್ ಬಗ್ಗೆ. ಒಬ್ಬನ ಪ್ರೊಫೆಷನಲ್ ಬಗ್ಗೆ ನೀವು ಹೋಗಿ ಕೈ ಹಾಕ್ತಾ ಇದ್ದೀರಾ, ಅದನ್ನ ಕೆಳಗಡೆ ಇಟ್ಟು ಮಾತಾಡ್ತೀರಾ ಅಂತ ಹೇಳುವಾಗ ಅದೇ ಪ್ರೊಫೆಷನಲ್ ಇಂದ ಅವರು ಬಿಗ್ ಬಾಸ್ಗೆ ಬಂದಿರೋದು. ಅದೇ ಪ್ರೊಫೆಷನಲ್ ಅವರಿಗೆ ಊಟವನ್ನು ಕೊಟ್ಟಿದ್ದು. ಇವನ್ ನನಗೇನು ಇಟ್ಕೊಳ್ಳಿ, ನಿಂದೇನೋ ಚಿಕ್ಕ ಅಂಗಡಿ ಪುಟ್ಕೋಸಿ ಅಂತ ಹೇಳುವಾಗ ನನ್ನ ಕಸ್ಟಮರ್ ಯಾರು ಅಂತಾನೆ ನೋಡಲ್ಲ, ಆಯ್ತಾ? ಅದಕ್ಕೆ ಬೇಕಾದ ರೀತಿಯಲ್ಲೇ ಉತ್ತರ ಕೊಡ್ತೀನಿ. ಸೊ ಅದೇ ರೀತಿಯಲ್ಲಿ ಗಿಲ್ಲಿ ನಟನ್ಗೂ ಆಗಿತ್ತು. ಅವ್ರೇನೋ ದೊಡ್ಡ ಮಹಾನ್ ಕಲಾವಿದರು, ಸಾಧಕರು, ಏನು 100 ದಿನ ಓಡಿರುವಂತ ಮೂವಿಗಳನ್ನೆಲ್ಲ ಮಾಡಿದ್ದಾರೆ. ಸೊ ಗಿಲ್ಲಿ ನಟ ಅಟ್ಲೀಸ್ಟ್ ಕಾಮಿಡಿ ಶೋಗಳನ್ನ ಮಾಡ್ಕೊಂಡು ಬಂದಿರೋದು. ಸೊ ಅದಕ್ಕೋಸ್ಕರ ಆ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಗಿಲ್ಲಿ ನಟ ಬಿಡ್ತಾರಾ? ಬಿಡಲ್ಲ. ಟ್ರಿಗರಿಂಗ್ ಪಾಯಿಂಟ್ 2ನೇದು, ಪ್ರೊಫೆಷನಲ್ಗೆ ಯಾರು ಕೂಡ ಕೈ ಹಾಕಬಾರ್ದಿತ್ತು. ಅಲ್ಲಿ ಮಾತಾಡಿರೋದು ಪರ್ಸನಲ್ ಮ್ಯಾಟರ್ ಅಲ್ಲ,
ಅಲ್ಲಿ ಮಾತಾಡಿರೋದು ಬಿಗ್ ಬಾಸಿನ ಮ್ಯಾಟ್ರು. ಸೊ ಆ ಬಿಗ್ ಬಾಸ್ ಮನೆ ಒಳಗಡೆನೆ ಜಗಳ ಇರ್ತಿದ್ರೆ ಅಷ್ಟು ತಾರಕಕ್ಕೆ ಏರ್ತಾ ಇರಲಿಲ್ಲ. ಸೊ ಒನ್ ಬೈ ಒನ್ ಪರ್ಸನಲ್ ಆಗಿ ಹೋದ್ರು. ಏನೋ ನಿಂದು ಪ್ರಾಪರ್ಟಿ ಕಾಮಿಡಿ, ಅದೇ ಸ್ನಾನ ಮಾಡ್ಕೊಂಡು ಬ್ರಷ್ ಅದು ಇದು ಎಕ್ಸೆಟ್ರಾ, ಅದು ಪ್ರಾಪರ್ಟಿ ಕಾಮಿಡಿಯನ್ನ ಅವ್ರು ಬಳಸಿದ್ದು. ಸೊ ನಾನೇನೋ 40,000 ಮೇಲ್ಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದವರು, 40,000 ಮೇಲ್ಗಡೆ ಹೋಗಿ ಕೆಲಸ ಮಾಡೋರು 4 ಪ್ರಾಪರ್ಟಿ ಕಾಮಿಡಿ ಮಾಡ್ಕೊಂಡು ಬಂದವರು ಇಬ್ಬರು ಇರೋದು ಬಿಗ್ ಬಾಸ್ ಮನೆ ಒಳಗಡೆನೆ. ನಾನು ಇದೇ ಮಾತನ್ನ ರಕ್ಷಿತಾ ಶೆಟ್ಟಿಯ ಬಗ್ಗೆ ಮಾತಾಡಿದಾಗಲೂ ಹೇಳಿದ್ದೀನಿ. ನೀವಿಬ್ರು ಇರೋದು ಬಿಗ್ ಬಾಸ್ ಮನೆ ಒಳಗಡೆನೆ. ನೀವು 38-40 ವರ್ಷಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾ ಇದ್ದೀರಾ. ಗಿಲ್ಲಿ ನಟ 25, 26, 27, 28 ಗೊತ್ತಿಲ್ಲ ಸರಿಯಾಗಿ, ಆ ವಯಸ್ಸಿನ ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದಾರೆ. ಅಂದ್ರೆ ಎಲ್ಲಿದೆ ನಿಮ್ಮದು? ಇಲ್ಲೇ ಇದ್ದೀರಾ. ಇವರ ವಯಸ್ಸಲ್ಲಿ ಇವ್ರು ಮಾಡಿರೋ ಸಾಧನೆ ನೀವು 40 ವರ್ಷದಲ್ಲಿ ಮಾಡಿದ್ದೀರಾ. ಎರಡನೇದು, ನಿಮ್ ನಡುವೆ ಇರಬೇಕಾಗಿರೋ ಮಾತುಕತೆಯನ್ನ ಧ್ರುವಂತವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀನು ನಿನ್ನ ವಂಶದ ಕುಡಿ ರಕ್ಷಿತಾಲನ ಯಾಕಪ್ಪ ಹೇಳ್ಕೊಂಡು ಬರ್ಬೇಕು? ನಿಮ್ಮ ಜಗಳವನ್ನ ನಿಮ್ಗೆ ಮುಗಿಸ್ಲಿಕ್ಕೆ ಸಾಧ್ಯ ಆಗಲ್ವಾ? ಇನ್ನೊಬ್ರು ಬೇಕೇನಾ? ನಾನು ಇದನ್ನೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಕಳೆದ ಸೀಕ್ರೆಟ್ ರೂಮಲ್ಲಿ ರಕ್ಷಿತಾ ಶೆಟ್ಟಿಯನ್ನ ಯಾವ ರೀತಿ ಟ್ರಿಗರ್ ಮಾಡಿ ಅವರನ್ನ ಮೆಂಟಲಿ ಡಿಸ್ಟರ್ಬ್ ಮಾಡಿ ಜನರಿಗೆ ನೆಗೆಟಿವ್ ಆಗಿ ತೋರಿಸುವಂತಹ ಪ್ರಯತ್ನ ಧ್ರುವಂತ್ ಮಾಡಿದ್ರು ಅನ್ನೋದು ಇವಾಗ ನಿಮ್ಗೆ ಅರ್ಥ ಆಗ್ಬೋದು. ಈವನ್ ಗಿಲ್ಲಿ ನಟ ಹೆಲ್ದಿ ಕಾಮಿಡಿ ಮಾಡುವಾಗಲೂ ಕೂಡ ಅವರನ್ನ ಇಮಿಟೇಟ್ ಮಾಡಿಕೊಂಡು ವಿಕಾರವಾಗಿ ಅವರ ಪ್ರೊಫೆಷನಲಿಗೆ ಅವರ ಪರ್ಸನಲಿಗೆ ಏನೆಲ್ಲ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾರೆ. ಅವಾಗ ಗಿಲ್ಲಿ ನಟ ಅಗೇನ್ ಟ್ರಿಗರ್ ಆಗ್ತಾರೆ. ಅಶ್ವಿನಿ ಮೇಡಮ್ ಅವರು ಈ ರೀತಿ ಇರಲಿಲ್ಲ. ಅಶ್ವಿನಿ ಮೇಡಮ್ ಅವರಿಗೆ ಧ್ರುವಂತ್ ಅವರ ಗಾಳಿ ಸೋಕಿದೆ. ಸೊ ಅಶ್ವಿನಿ ಮೇಡಮ್ ಅವರು ಏನ್ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಧ್ರುವಂತ್ ಅವರು ಸೀಕ್ರೆಟ್ ರೂಮ್ ಇಂದ ಬಂದಿದ್ದಾರೆ, ಅವರಿಗೆ ಪರ್ಫೆಕ್ಟ್ ಆಗಿ ಆಟದ ಸ್ಟ್ರಕ್ಚರ್ ಗೊತ್ತಾಗಿದೆ, ಸೊ ನಾನಿನ್ನು ಅದೇ ರೀತಿಯಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿವರೆಗೂ ಹೇಗಿತ್ತು ಅಂತ ಹೇಳಿದ್ರೆ, ಓಕೆ ನನಗೊಂದು ಸಪೋರ್ಟಿಂಗ್ ಯಾರು ಇರಲಿಲ್ಲ ಅನ್ನೋ ರೀತಿಯಲ್ಲಿ ಅಶ್ವಿನಿ ಮೇಡಮ್ ಅವರಿದ್ರೆ, ಇವಾಗ ಧ್ರುವಂತ್ ಅವರು ಜೊತೆ ನಿಂತು ಅವರ ಹಳ್ಳವನ್ನು ತೋಡಿಸ್ತಾ ಇದ್ದಾರೆ ಅನ್ನೋದು ಕೂಡ ಅಶ್ವಿನಿ ಮೇಡಮ್ಗೆ ಅರ್ಥ ಆಗ್ತಾ ಇಲ್ಲ. ಇವನ್ ಅಶ್ವಿನಿ ಮೇಡಮ್ ಅವ್ರದ್ದು 2.0 ವರ್ಸನ್ ಏನಿತ್ತು, 2ನೇ ವರ್ಸನ್, ಅದು ಎಲ್ರಿಗೂ ಇಷ್ಟ ಆಗ್ತಾ ಇತ್ತು. ಬಟ್ ಧ್ರುವಂತ್ ಜೊತೆ ಸೇರಿ ಅಶ್ವಿನಿ ಮೇಡಮ್ ಅವರು ಹಳೆ ವರ್ಸನ್ಗೆ ಹೋಗ್ತಾ ಇದ್ದಾರೆ. ಈಗ ನಿನ್ನೆ ಗಿಲ್ಲಿ ನಟ ಮಾಡಿರೋದು ತಪ್ಪ? ಗಿಲ್ಲಿ ನಟ ಮಾಡಿರೋದು ಕೂಡ ತಪ್ಪೇ. ಬಟ್ ಆರಂಭ ಎಲ್ಲಿದೆ ಅಂತ ನೋಡ್ಬೇಕು. ಏನೋ ಒಂದು ನಾರ್ಮಲ್ ಟಾಕ್ ಮಾಡ್ಲಿಕ್ಕೆ ಬಂದಾಗ ನೀವಿಬ್ರು ಸೇರಿ ಅವನ ಉಸ್ತುವಾರಿನೇ ಸರಿ ಇಲ್ಲ, ಇನ್ನೇನೋ ಮಾಡಿದ, ನೀನು ಲಾಯಕ್ಕೆ ಇಲ್ಲ, ಲಂಗ್ ಲಸ್ಕ್ ಅಂತ ಮಾತಾಡಿದ್ರೆ ಎದುರಿಗಿದ್ದವನು ಏನ್ ಕಡ್ಲೆಕಾಯಿ ತಿಂತಾ ಇರ್ತಾನ? ತಿನ್ನಲ್ಲ. ಇದೇ ಕೆಲಸವನ್ನೇ ಈಗ ಗಿಲ್ಲಿ ನಟನ ಪರಿಸ್ಥಿತಿ ಇದೆಯಲ್ಲ, ನಾನು ಯಾಕೆ ಗಿಲ್ಲಿ ನಟನ ಪರವಾಗಿ ನಿಲ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೇ ಪರಿಸ್ಥಿತಿ ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ಶೆಟ್ಟಿಗೆ ಬಂದಿತ್ತು. ಸರಿ, ಈಗ ಗಿಲ್ಲಿ ನಟ ನಿಮ್ಮನ್ನ ಇಮಿಟೇಟ್ ಮಾಡ್ತಾ ಇದ್ದಾನೆ, ನಿಮ್ಗೆ ಕಾಮಿಡಿ ಮಾಡ್ತಾ ಇದ್ದಾನೆ, ನೀವ್ ಯಾಕ್ರಿ ವಿಕಾರವಾಗಿ ಆಡ್ತಾ ಇದ್ದೀರಾ? ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ನಿಲ್ಲಿಯಲ್ಲ, ನೀವು ಫೇರ್ಗೆ ಮಾಡಿಯಲ್ಲ, ಯಾಕೆ ನಿಮ್ಗೆ ಆಗ್ತಾ ಇಲ್ಲ? ಇರಿಟೇಷನ್ ಆಗ್ತಾ ಇದೆಯಾ? ಪಾಪ ಆ ಹುಡುಗಿಯನ್ನ 4 ಗೋಡೆಯ ನಡುವಲ್ಲಿದ್ದು ಅವಳ ನಡುವಲ್ಲಿ ಇಮಿಟೇಟ್ ಮಾಡಿಕೊಂಡು ಅಂತೆಲ್ಲ ಮಾಡುವಾಗ ಖುಷಿ ಆಯ್ತಲ್ಲ, ಫುಟೇಜ್ ಸಿಕ್ತಲ್ಲ. ಇವಾಗ ಸಿಗ್ತಾ ಇದೆಯಾ ಫುಟೇಜ್? ವೀಕ್ಷಕರು ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ರಕ್ಷಿತಾ ಶೆಟ್ಟಿ ಅವತ್ತು ಅವರಿಗೆ ಇರಿಟೇಷನ್ ಆದಾಗ ಆಡಿದ ಒಂದೇ ಒಂದು 6 ದಿನದನ್ನ ಇಟ್ಕೊಂಡು ಜಡ್ಜ್ಮೆಂಟ್ ಕೊಟ್ರಲ್ಲ, ಅವಳಿಗೆ ಹುಚ್ಚಿ ತಿಕ್ಲು, ಅವಳು ಸರಿಲ್ಲ, ಡಬಲ್ ಸ್ಟ್ಯಾಂಡರ್ಡ್, ಹಂಗೆ ಹಿಂಗೆ ಅಂತ. ಇವಾಗ ಹೇಳಿ, ಅವಾಗ ಚೆನ್ನಾಗಿ ಕಾಣ್ತಾ ಇರೋದ್ರು ಅಂತೂ ಇವಾಗ ಓಕೆನಾ? ಇರಿಟೇಷನ್ ಆಗ್ತದಲ್ಲ, ಎಲ್ರಿಗೂ ಇರಿಟೇಷನ್ ಆಗುತ್ತೆ. ಇವಾಗ ಗಿಲ್ಲಿ ನಟನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಗಿಲ್ಲಿ ನಟನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಇನ್ನೊಂದು ಕಾರಣ ಏನ್ ಗೊತ್ತಾ? ಮೊನ್ನೆ ಅಶ್ವಿನಿ ಮೇಡಮ್ ಮತ್ತು ಧ್ರುವಂತ್ ಮಾತಾಡ್ತಾ ಇರುವಾಗ ಒಂದು ಮಾತು ಹೇಳ್ತಾರೆ, ಗಿಲ್ಲಿ ನಟನಿಂದ ರಕ್ಷಿತಾ ಶೆಟ್ಟಿನೂ ದೂರ ಆಗ್ತಾ ಇದ್ದಾರೆ. ಸೊ ಅದ್ರದ್ದು ಕ್ಲಿಪ್ ಇದೆ, ಬೇಕಿದ್ರೆ ಹಾಕ್ತೀನಿ ನಾನು, ನೋಡಿ. ಸೊ ಈ ಒಂದು ಧೈರ್ಯ ಇವಾಗ ಗಿಲ್ಲಿ ನಟನ ಪರವಾಗಿ ಯಾರೂ ನಿಲ್ಲಲ್ಲ, ನಾವು ಟಾರ್ಗೆಟ್ ಮಾಡ್ತಾ ಹೋಗ್ಬೋದು, ನಮ್ದೇ ಕಂಟೆಂಟ್ ಕೊಡ್ಬೋದು ಅಂತ. ಬಟ್ ಅವ್ರಿಗೆ ತಪ್ಪಾಗಿದೆ ಆಯ್ತಾ? ಗಿಲ್ಲಿ ನಟನ ಜೊತೆಗೆ ರಕ್ಷಿತಾ ಶೆಟ್ಟಿ ನಿಂತೇ ನಿಲ್ತಾಳೆ, ಅದಕ್ಕೂ ಪ್ರೂಫ್ ಇದೆ. ಧ್ರುವಂತ್ ರಕ್ಷಿತಾ ಶೆಟ್ಟಿಯ ಬಗ್ಗೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳುವಾಗ ರಕ್ಷಿತಾ ಶೆಟ್ಟಿ ಒಂದು ಮಾತನ್ನ ಹೇಳ್ತಾಳೆ ನೋಡಿ, ಆ ವಿಡಿಯೋ ಇದೆ ನೋಡಿ. ನಾನು ಇವಾಗ ಅವರ ಬಾಯಲ್ಲಿ ಮೆಣಸಿನಕಾಯಿ ಹಾಕ್ಲಿಕ್ಕೆ ಹೋಗಲ್ಲ. ಅಪ್ಪಿ ತಪ್ಪಿ ನನ್ನ ಸ್ವಾಭಿಮಾನಿಗೆ ಅಂತ ಹೇಳಿದ್ರೆ ನಾನು 100 ಮೆಣಸಿನಕಾಯಿ ಅವರ ಬಾಯಲ್ಲಿ ಹಾಕ್ಬೇಕು. ನೋಡಿದ್ರಲ್ಲ, ನನ್ನ ತಂಟೆಗೆ ಬರಬಾರ್ದು, ನನ್ನ ಸ್ವಾಭಿಮಾನಕ್ಕೇನಾದ್ರೂ ಧಕ್ಕೆ ಆಯ್ತು ಅಂತಾದ್ರೆ ಖಂಡಿತ ಅವರ ಬಾಯಿಗೆ ನಾನು 100 ಮೆಣಸಿನಕಾಯಿ ಹಾಕ್ಲಿಕ್ಕೂ ರೆಡಿ. ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಅವ್ರ ಜೊತೆಗಿದ್ದ ಆ ಒಂದಿಷ್ಟು ದಿನ ಇದೆಯಲ್ಲ, ಅವ್ರಿಗೆ ಸುಸ್ತಾಗಿ ಹೋಗಿದ್ದಾರೆ ರಕ್ಷಿತಾ ಶೆಟ್ಟಿಗೆ, ಇನ್ನು ಇವರ ಸಹವಾಸನೆ ಬೇಡ ಅಂತ, ಅದಕ್ಕೋಸ್ಕರ ಸೈಡ್ ಆಗಿ ಬಂದಿದ್ದಾರೆ. ಬಟ್ ಗಿಲ್ಲಿ ನಟ ಒಬ್ನೇ ಆಗ್ತಾ ಇದ್ದಾರೆ ಅಂತ ಹೇಳುವಾಗ ಬಂದು ಗಿಲ್ಲಿ ನಟನ ಜೊತೆಗೆ ಕೂರ್ತಾರೆ ಸಪೋರ್ಟಿವ್ ಆಗಿ. ಅವಾಗ ಅಶ್ವಿನಿ ಮೇಡಮ್ ಅವರು ರಕ್ಷಿತಾ ಅಂದ್ರೆ ಅವರಿಗೆ ನೀನ್ ಸೇರ್ಬೇಡ ಅಂತ ಹೇಳೋದು. ಸರಿ, ರಕ್ಷಿತಾ ಸೇರ್ಬಾರ್ದು ಅಂತ ಆದ್ರೆ ಧ್ರುವಂತ್ ಅವ್ರ ಜೊತೆ ಮಾತಾಡುವಾಗ ನೀವ್ ಯಾಕೆ ಸೇರ್ತಾ ಇದ್ದೀರಾ ಮೇಡಮ್? ಅವರಿಬ್ರು ಮಾತಾಡ್ಕೊಳ್ಳಿ ಬಿಡಿ, ಇದು ಕೋಂಬೋ ಆಫರ್ ಅಲ್ವಲ್ಲ, ಒಬ್ಬೊಬ್ರದ್ದು ಆಟ, ಅವರಿಬ್ರೇ ಮಾತಾಡ್ಕೊಳ್ಳಿ. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವರಿಬ್ರು ಟೀಮ್ ಮಾಡ್ಕೊಂಡು ಇಲ್ಲಿವರೆಗೂ ನಮ್ಗೆ ಗಿಲ್ಲಿ ಕೊಟ್ನಲ್ಲ ಅದನ್ನ ರಿಟರ್ನ್ ನಾನು ಕೊಡ್ತೀನಿ ಅಂತ. ಸೊ ನಿನ್ನೆಯ ಜಗಳ ತಾರಕಕ್ಕೇರಿದೆ ಕರೆಕ್ಟು. ಬಟ್ ನೀನು ಹೋಗೋ, ನೀನು ಏನೋ ಹೋಗಲೋ ಇದೆಲ್ಲ 2 ಕಡೆಯಿಂದ ಬಂದಿದೆ. ಯಾವಾಗ ನಾವೊಬ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸ್ತದೆ, ಅವ್ರು ಆ ಕಡೆಯಿಂದ ನಮ್ಮನ್ನು ಅದೇ ರೀತಿ ಟ್ರೀಟ್ ಮಾಡಬೇಕು. ಆ ರೀತಿ ಅಹಂಕಾರದಿಂದ ಟ್ರೀಟ್ ಮಾಡಿದಾಗ ಪ್ರತಿಯೊಬ್ಬರು ಕೂಡ ರಿಟರ್ನ್ ಕೊಡ್ತಾರೆ. ಇನ್ನು ಗಿಲ್ಲಿ ನಟ ಮಾಡಿದ್ದೆಲ್ಲ ಸರಿನಾ?
ಸರಿ ಇಲ್ಲ, ತಪ್ಪಿದೆ. ಬೇಕು ಅಂತಾನೆ ಹೋಗಿ ಟ್ರಿಗರ್ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಕಾಲೆಳಿತಾರೆ. ಇಲ್ಲಿವರೆಗೂ ಬಹುಶಃ ಅದು ಚೆನ್ನಾಗಿತ್ತೆ ಏನೋ ಗೊತ್ತಿಲ್ಲ. ಬಟ್ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ ಜನ ಕಡಿಮೆ ಆಗ್ತಾ ಇದ್ದಾರೆ ಒಂದು ಹಂತದವರೆಗೂ. ಸರಿ, ಇವಾಗ ಎಲ್ಲರೂ ಒಂಚೂರು ಮನೆಯವರು ಬಂದ ನಂತರ ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ. ಸೊ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಮುಂದಕ್ಕೆ ಹೋಗೋದು ಚೆನ್ನಾಗಿರುತ್ತೆ. ಅದು ಗಿಲ್ಲಿ ನಟನಿಗೂ ಒಳ್ಳೇದು. ಈಗ ಗಿಲ್ಲಿ ನಟನ ಪರವಾಗಿ ನಾವಿದ್ದೇವೆ ಅಂತ ಹೇಳುವಾಗ ಗಿಲ್ಲಿ ನಟ ತಪ್ಪೇ ಮಾಡಿಲ್ಲ ಅಂತ ಹೇಳೋದಲ್ಲ. ಗಿಲ್ಲಿ ನಟ ತಪ್ಪು ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಬಟ್ ನಿನ್ನೆ ಜಗಳದಲ್ಲಿ ನನಗೆ ಮೇಜರ್ ತಪ್ಪು ಕಂಡಿದ್ದೆ ಅವರಿಬ್ಬರ ಕಡೆಯಿಂದ. ಶುರು ಆಗಿದ್ದೆ ಅಲ್ಲಿಂದ. ಒಂದು ನಾರ್ಮಲ್ ಟಾಕ್ ಅನ್ನ ಅಷ್ಟು ದೊಡ್ಡದಾಗಿ ಹೇಳ್ಕೊಂಡು ಹೋಗುವಂತ ಅವಶ್ಯಕತೆ ಇರಲಿಲ್ಲ. ಅಲ್ಲಿಂದ ಅಲ್ಲಿಗೆ ಬಿಡ್ಬೋದಿತ್ತು. ಧ್ರುವಂತೂ ಅವ್ನು ಏನ್ ಬೇಕಾದ್ರೂ ಮಾಡ್ತಾ ಇದ್ರು. ಅಶ್ವಿನಿ ಮೇಡಮ್ ಅವರು ಮಿಡ್ಲಿಗೆ ಹೋಗಿ ಸಪೋರ್ಟ್ ಕೊಟ್ಟಿದ್ರಿಂದಾನೇ ಅಷ್ಟು ದೊಡ್ಡ ಜಗಳ ಆಯ್ತು. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಪರ ಆದ್ರೂ ಓಕೆ, ವಿರೋಧ ಆದ್ರೂ ಓಕೆ. ನಾನು ಮಾತಾಡೋದೆಲ್ಲ ಸರಿ ಪರ್ಫೆಕ್ಟ್ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ನನ್ನ ದೃಷ್ಟಿಕೋನದಲ್ಲಿ ನಾನು ಹೇಳೋದಷ್ಟೇ, ನಿಮ್ಮ ದೃಷ್ಟಿಕೋನ ಬೇರೆ ಇರ್ಬೋದು, ನೀವು ಅಬ್ಸರ್ವ್ ಮಾಡುವ ರೀತಿ. ಸೊ ಇದು ಇಷ್ಟು ಅಂತಾದ್ರೆ, ಇನ್ನು ಅಶ್ವಿನಿ ಮೇಡಮ್ ಅವರು ಉಸ್ತುವಾರಿಯಲ್ಲಿ ಫೇವರಿಸಮ್ ಮಾಡ್ತಾರಾ ಮಾಡಲ್ವಾ? ತುಂಬಾ ಜನರಿಗೆ ಫೇವರಿಸಮ್ ಮಾಡಲ್ಲ ಅನ್ನೋದಿದೆ, ಪರ್ಫೆಕ್ಟ್ ತಗೋತಾರೆ. ನಾನು ಹೇಳ್ತೀನಿ ಉಸ್ತುವಾರಿಯಲ್ಲಿ ಫೇವರಿಸಮ್ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಬರೀ ರಕ್ಷಿತಾ ಶೆಟ್ಟಿ ಮಾತ್ರ ಅಲ್ಲ. ಯಾಕೆಂತ ಹೇಳಿದ್ರೆ ಇವಾಗ ನೋಡಿ, ಅಶ್ವಿನಿ ಮೇಡಮ್ ಅವರು ಯಾವಾಗೆಲ್ಲ ಉಸ್ತುವಾರಿ ಆಗಿದ್ದಾರೆ ಅವಾಗ ಅಲ್ಲಿ ಕೋ ಉಸ್ತುವಾರಿಯಾಗಿ ಬರ್ತಾ ಇರೋದು ಧ್ರುವಂತ್ ಅವರು. ಅಸಿಸ್ಟೆಂಟ್ ಆಗಿ ಧ್ರುವಂತ್ ಅವರು ಬರ್ತಾರೆ. ಅಲ್ಲಿ ಅಶ್ವಿನಿ ಮೇಡಮ್ ಅವ್ರದ್ದು ಮಾತಿರ್ತದ, ಧ್ರುವಂತ್ ಅವ್ರ ಮಾತಿರ್ತದ, ಎರಡು ಕನ್ಫ್ಯೂಸ್ ಆಗಿ ಹೋಗ್ತದೆ. ಅದು ನಿನ್ನೆ ಉಸ್ತುವಾರಿಯಲ್ಲಿ ಮಾತ್ರ ಅಲ್ಲ, ಅವತ್ತೊಂದಿನ ಉಸ್ತುವಾರಿ ಮಾಡುವಾಗಲೂ ಇದೇ ರೀತಿಯಾಗಿದೆ. ಅಲ್ಲಿ ಯಾರು ಉಸ್ತುವಾರಿಗಳಂತಾನೆ ಅರ್ಥ ಆಗಲ್ಲ. ನಿನ್ನೆ ಲಾಸ್ಟ್ ಪುರುಷರದೇನೋ ಟಾಸ್ಕ್ ಇತ್ತು. ಫೈನಲ್ ಆಗಿ ಈಗ ಮಹಿಳೆಯರಲ್ಲಿ ಏನು ಅವ್ರು ಕೌಂಟ್ ಮಾಡಿದ್ರು, ಯಾರ್ದು ನೀರು ಜಾಸ್ತಿ ಇತ್ತು, ಯಾರ್ದು ನೀರು ಕಡಿಮೆ ಇತ್ತು ಅನ್ನೋ ಮಟ್ಟದಲ್ಲಿ ಕೌಂಟ್ ಮಾಡಿ ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾ ಇದ್ರು. ಬಟ್ ನಿನ್ನೆ ಪುರುಷರ ಇದರಲ್ಲಿ ಅಶ್ವಿನಿ ಮೇಡಮ್ ಅವರ ವಾದ ಹೇಗಿತ್ತು, ಧ್ರುವಂತ್ ಅವರನ್ನ ಸೇವ್ ಮಾಡೋಣ. ಯಾಕೆಂತ ಹೇಳಿದ್ರೆ ಧ್ರುವಂತ್ ಅವರು ಮನೆ ಕೆಲಸ, ಆಟ, ಊಟ, ಅದು ಇದು ಎಲ್ಲದರಲ್ಲೂ ಕೂಡ, ಅದರಲ್ಲೂ ಸೀಕ್ರೆಟ್ ರೂಮ್ ಅಲ್ಲಿ ಅವರು ಟಾಸ್ಕ್ ಅನ್ನ ಚೆನ್ನಾಗಿ ಬಿಲ್ಡ್ ಮಾಡಿದ್ರೆ ಅವ್ರು ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನ ನಿಭಾವಣೆ ಮಾಡ್ಬೋದು ಅಂತ. ಬಟ್ ಗಿಲ್ಲಿ ನಟ ಹೇಳೋದು ರಘು ಸರ್ ಮಾಡ್ಬೋದು. ರಘು ಸರ್ ಆಲ್ರೆಡಿ 2 ಸಾರಿ ಕ್ಯಾಪ್ಟನ್ ಆಗಿದ್ದಾರೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಎರಡನ್ನೂ ಪಕ್ಕಕ್ಕಿಡೋಣ. ಈಗ ಮಹಿಳೆಯರಲ್ಲಿ ಯಾರ್ದು ನೀರು ಜಾಸ್ತಿ ಇದೆ ಅನ್ನೋದು ಮಾನದಂಡ ಆದ್ರೆ, ಪುರುಷರಲ್ಲಿ ಯಾರ್ದು ಅಂಕ ಜಾಸ್ತಿ ಇದೆ ಅನ್ನೋದೇ ಮಾನದಂಡ ಆಗ್ಬೇಕು. ಧನುಷ್ ಅವರು ಟಾಪ್ ಅಲ್ಲಿ ಇದ್ದಾರೆ, 20-25 ಏನೋ. ರಘುವಣ್ಣ 10ರಲ್ಲಿದ್ದಾರೆ, ಧ್ರುವಂತ್ ಅವ್ರು 8ರಲ್ಲಿದ್ದಾರೆ. ಹಾಗಾದ್ರೆ ಯಾರು ಸೇವ್ ಆಗ್ಬೇಕು? ಟಾಪ್ 2 ಅಲ್ಲಿ ಯಾರಿದ್ದಾರೆ ಅವರೇ ಅಲ್ವಾ? ರಘು ಸರ್ ಮತ್ತು ಧನುಷ್ ಅಲ್ವಾ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗ್ಬೇಕು? ಧ್ರುವಂತ್ ಅವ್ರ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, ಧ್ರುವಂತ್ ಅಶ್ವಿನಿ ಮೇಡಮ್ಗೆ ಫೇವರ್ ಆಗಿದ್ದಾರೆ. ಅಶ್ವಿನಿ ಮೇಡಮ್ ಮತ್ತು ಧ್ರುವಂತ್ ಇವರಿಬ್ಬರಲ್ಲಿ ಯಾರು ಫೈನಲಿಸ್ಟ್ ಆದ್ರೂ ನಮಗೆ ಖುಷಿನೇ. ಅದಕ್ಕೋಸ್ಕರ ನಾನು ಧ್ರುವಂತಿಗೆ ರೆಫರ್ ಮಾಡ್ತೀನಿ. ಮ್ಯಾಟ್ರ್ ಇಷ್ಟೇ. ಅಶ್ವಿನಿ ಮೇಡಮ್ ಅವರು ಫೇವರಿಸಮ್ ಮಾಡಿದ್ರು, ಧ್ರುವಂತು ಫೇವರಿಸಮ್ ಮಾಡಿದ್ರು, ಗಿಲ್ಲಿ ಫೇವರಿಸಮ್ ಮಾಡಿದ್ರು, ರಾಶಿಕಾ ಫೇವರಿಸಮ್ ಮಾಡ್ತಾರೆ. ರಕ್ಷಿತಾ ಫೇವರಿಸಮ್ ಮಾಡಿದ್ರೆ ಮಾತ್ರ ಲಾಸ್ಟ್ ಸರಿ ಇಲ್ಲ, ಲಂಕ್ ಲಾಸ್ಟ್ ಏನೇನೆಲ್ಲ ಕೆಟ್ಟ ಕಮೆಂಟ್. ಇವ್ರು ಯಾರು ಫೇವರಿಸಮ್ ಮಾಡಿದ್ರು ಜನರಿಗೆ ಕಾಣಿಸಲ್ಲ. ಯಾಕೆ ಕಾಣಿಸಲ್ಲ? ರಕ್ಷಿತಾ ಶೆಟ್ಟಿ ಅವಳಿಗೆ ಮಾತಾಡಕ್ ಬರಲ್ಲ, ಸ್ವಲ್ಪ ಕಡಿಮೆ ಮಾಡೋದು ಕಷ್ಟ ಆಗ್ತಾ ಇದೆ. ಸೊ ಆ ಒಂದೇ ಒಂದು ಕಾರಣಕ್ಕೋಸ್ಕರ ಜನ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವಳು ಮಾಡಿದ್ದು ತಪ್ಪು, ಅವಳು ಆಡಿದ್ದು ತಪ್ಪು, ಅವಳು ನಡೆದದ್ದು ತಪ್ಪು. ಅದೊಂದು ಮಾತಿದೆಯಲ್ಲ, ನಮ್ಗೆ ಯಾರಾದ್ರೂ ಆಗಲ್ಲ ಅಂತ ಹೇಳಿದ್ರೆ ಅವರ ಪ್ರತಿ ಹೆಜ್ಜೆನೂ ನಂಗೆ ತಪ್ಪಾಗೆ ಕಾಣಿಸ್ತದಂತೆ. ಬಟ್ ನಾನು ಆ ಕೆಟಗರಿಯಲ್ಲಿ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಈಗ ನಿನ್ನೆಯಿಂದ ನನಗೆ ನೋಡ್ತಾ ಇರೋ ತರ ಗಿಲ್ಲಿ ನಟನ ವಿರುದ್ಧ ನೆಗೆಟಿವ್ ಕಮೆಂಟ್ ಬರ್ತಾ ಇದೆ. ನಾನು ಹಂಗೆ ಮಾಡೋದೇ ಇಲ್ಲ. ಗಿಲ್ಲಿ ನಟ ಸರಿ ಇದ್ದಾನೆ ಅಂತ ಹೇಳಿದ್ರೆ ಸರಿ ಇದ್ದಾನೆ ಅಂತಾನೆ ಹೇಳ್ತೀನಿ. ಜನ ಅಭಿಪ್ರಾಯ ಬೇರೆ ರೀತಿ ಇದೆ, ಗಿಲ್ಲಿ ನಟನ ನೆಗೆಟಿವ್ ಆಗಿ ತೋರಿಸಿದ್ರೆ ವಿಡಿಯೋ ಓಡ್ಬೋದು, ನಂಗೆ ಆ ಥರ ಇಲ್ಲ. ಇನ್ನು ರಕ್ಷಿತಾ ಶೆಟ್ಟಿಯ ವಿರುದ್ಧ ಜನ ಅಭಿಪ್ರಾಯ ಇದೆ, ವಿಡಿಯೋನ ರಕ್ಷಿತಾ ಶೆಟ್ಟಿಯ ವಿರುದ್ಧ ನೆಗೆಟಿವ್ ಆಗಿ ಹೋಗ್ಬೇಕು, ನಾನು ಆ ಥರ ಮಾಡಲ್ಲ. ಸತ್ಯ ಏನಿದೆ, ನನ್ಗೇನು ಕಾಣಿಸ್ತಾ ಇದೆ, ನನ್ನ ಆತ್ಮಸಾಕ್ಷಿಗೆ ಏನಿದೆ ಅಷ್ಟೇ ನಾನು ಮಾತಾಡ್ತೀನಿ. ಸೊ ನಿನ್ನೆಯ ಉಸ್ತುವಾರಿಯಲ್ಲಿ ಅಶ್ವಿನಿ ಮೇಡಮ್ ಅವರು ಶತಾಯಗತಾಯ ಪ್ರಯತ್ನವನ್ನು ಮಾಡಿದ್ದಾರೆ ಧ್ರುವಂತನ ಸೇವ್ ಮಾಡಲಿಕ್ಕೆ, ಆಗಿಲ್ಲ. ಗಿಲ್ಲಿ ನಟ ಬಿಟ್ಟಿಲ್ಲ. ಸೊ ಇದಿಷ್ಟೇ ನಾನು ಹೇಳಕ್ ಬಂದಿರೋದು. ಎಲ್ರಿಗೂ ಅವ್ರವ್ರು ಬೇಕಾದವರನ್ನೇ ಫೇವರಿಸಮ್ ಮಾಡ್ತಾ ಇದ್ದಾರೆ. ಬಟ್ ಜನರಿಗೆ ರಕ್ಷಿತಾ ಶೆಟ್ಟಿಯ ಫೇವರಿಸಮ್ ಮಾತ್ರ ಕಾಣಿಸ್ತು. ಯಾಕೆಂತ ಹೇಳಿದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈಗ 9 ಜನ ಸ್ಪರ್ಧಿಗಳಿದ್ದಾರೆ. ನಿಮ್ಮ ಗಮನ ಆ ಕಡೆ ಈ ಕಡೆ ಹರಿತಾ ಇದೆ. ಬಟ್ ಅಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ರಕ್ಷಿತಾ ವರ್ಸಸ್ ಧ್ರುವಂತ್ ಅಂತ ಮಾತ್ರ ಇರುವಾಗ, ಒಂದು ರಕ್ಷಿತನ ಮೇಲೆ ನಿಮ್ಮ ಗಮನ ಇರುತ್ತೆ, ಇಲ್ಲ ಧ್ರುವಂತ್ ಮೇಲೆ ಇರುತ್ತೆ. ಸೊ ಆಬ್ವಿಯಸ್ಲಿ ನಿಮ್ಗೆ ರಕ್ಷಿತಾ ನೆಗೆಟಿವ್ ಆಗಿ ಕಾಣಿಸ್ತಿರ್ಬೋದು. ಬಟ್ ಪರಿಸ್ಥಿತಿ, ಸಂದರ್ಭ ಅವಳನ್ನ ಆ ರೀತಿ ಮಾಡಿದೆ ಹೊರತು ಅವಳು ಆ ರೀತಿ ಅಲ್ಲ. ಆ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ ನಂತರ ನಮ್ಗೆ ಅದೇ ರಕ್ಷಿತಾ, ಮೊದಲನೇ ರಕ್ಷಿತಾನೇ ಕಾಣಿಸ್ತಿದ್ದಾಳೆ ಹೊರತು ಸೀಕ್ರೆಟ್ ರೂಮಿನ ರಕ್ಷಿತಾ ಕಾಣಿಸ್ತಾ ಇಲ್ಲ. ಈಗ ಧ್ರುವಂತ್ ಅವರಿಗೆ ಅನುಭವ ಆಗ್ತದೆ. ಈಗ ಗಿಲ್ಲಿ ನಟ ಮಾಡುವ ಕಾಮಿಡಿಯನ್ನ ತಮಾಷೆಯಾಗಿ ತಗೊಳ್ಳಿಯಪ್ಪ, ಯಾಕೆ ಅವ್ರಿಗೆ ಇರಿಟೇಷನ್ ಆಗೋದು? ಯಾಕೆ ವಿಕಾರವಾಗಿ ವಿಚಿತ್ರವಾಗಿ ಆಟ ಆಡ್ತಾ ಇದ್ದೀರಾ? ಅದೇ ಕರ್ಮ ರಿಟರ್ನ್ಸ್ ಅಂತ ಹೇಳೋದು. ಬಾಯ್.